ನಮಸ್ಕಾರ ಚಾಂಪಿಯನ್ಸ್. ಎಲ್ಲರೂ ಚೆನ್ನಾಗಿದ್ದೀರಾ? ಆರಾಮಾಗಿ ಎಕ್ಸಾಮ್ಗೆ ವಿತೌಟ್ ಎನಿ ಟೆನ್ಷನ್ ಆರಾಮಾಗಿ ರೆಡಿ ಆಗ್ರಿ, ಬಿಕಾಸ್ ಐ ಆಮ್ ಹಿಯರ್. ಓಕೆ, ಸೊ ನಾನು ಐ ವಿಲ್ ಬಿ ದೇರ್ ಟಿಲ್ ಯುವರ್ ಎಕ್ಸಾಮ್ಸ್ ಆ್ಯಂಡ್ ಈವನ್ ಆಫ್ಟರ್ ಯುವರ್ ಎಕ್ಸಾಮ್ಸ್. ಓಕೆ, ಸೊ ಇವತ್ತು ಎಷ್ಟು ಖುಷಿ ಆಯಿತು ಗೊತ್ತಾ? ಸೊ ಏನಕ್ಕೆ ಅಂತ ಹೇಳ್ತೀನಿ ಒಂದು ಸ್ವಲ್ಪ ಹೊತ್ತರಲ್ಲಿ. ಬಟ್ ಆ ಖುಷಿ ನೋಡಿ, ಐ ಹ್ಯಾವ್ ಟೇಕನ್ ದಿಸ್ 10 days ಚಾಲೆಂಜ್. ಸೊ ನಾನು ನಿಮಗೆ ಹಿಂದೆನೂ ಲೈವ್ ಕ್ಲಾಸಲ್ಲಿ ಹೇಳಿದ್ದೆ, ಸಾಟರ್ಡೇ ಸಂಡೇಸ್ ದೇರ್ ಈಸ್ ಗೋಯಿಂಗ್ ಟು ಬಿ ಸಮಥಿಂಗ್ ಬಿಗ್ ಅಂತ. ಸೊ ಇಟ್ ವಿಲ್ ಹ್ಯಾಪನ್. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ 10 days ಚಾಲೆಂಜ್. ಸೊ ನೀವು ರೆಡಿನಾ? ರೆಡಿ ಆದರೆ ಏನು ಮಾಡಿರಿ, ಕೆಳಗೆ ಕಮೆಂಟ್ ಮಾಡಿರಿ ಐ ಆಮ್ ರೆಡಿ ಸರ್ ಅಂತ. ಸೊ ನೋಡೋಣ. ಸೊ 0 to 80 ಏನು ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಎಷ್ಟು ಖುಷಿ ಆಯಿತು ಗೊತ್ತಾ? ಸೊ ಏನಕ್ಕೆ ಅಂದರೆ, ಸೊ ಇವತ್ತು ನಾವು ಮೈಸೂರಿಗೆ ಹೋಗಿದ್ವಿ. ಸೆಕೆಂಡ್ PUC ಫಿಸಿಕ್ಸ್ ಎಕ್ಸಾಮ್ ಇತ್ತು. ಸೊ ಮೈಸೂರಿಗೆ ಹೋಗಿದ್ವಿ ಹುಡುಗರು ಫೀಡ್ಬ್ಯಾಕ್ ತೊಗೊಳೋದಕ್ಕೆ. ಸೊ ನೀವು ಇಲ್ಲೇನು ನೋಡ್ತಿದ್ದೀರಾ, ಇಷ್ಟೇ ಜನ ಅಲ್ಲ ಇದ್ದಿದ್ದು. ಸೊ ಲಿಟ್ರಲಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಲ್ಲಿ ಅರ್ಧ ರೋಡ್ ಹಿಂದೆ ನೋಡ್ರಿ, ಇಲ್ಲಿ ಹಿಂದೆ RP ಸರ್ ಇದ್ದರು. ಸೊ ಹಿಂದೆ ನೋಡ್ರಿ ಇಲ್ಲಿ ಎಷ್ಟು ಹುಡುಗರು. ಸೊ ಇಲ್ಲಿ ಆಲ್ಮೋಸ್ಟ್ ಅರ್ಧಕ್ಕಿಂತ ಜಾಸ್ತಿ ರೋಡ್ ನಾವು ಬ್ಲಾಕ್ ಮಾಡಿದ್ವಿ. ಸೊ ಹುಡುಗರು RP ಸರ್ ಹತ್ರ ಆಯಿತು, ಅಥವಾ ಮೇಡಮ್ ಹತ್ರ ಆಯಿತು, ಅದು ನನ್ನ ಹತ್ರ ಆಯಿತು. ಆ್ಯಂಡ್ ನಾನು ಸೆಕೆಂಡ್ PUC ಮ್ಯಾಥ್ಸ್ ತೊಗೊಂಡಿರೋದು. ಇಟ್ ವಾಸ್ ದೇರ್ ಆರ್ ಓನ್ಲಿ ಫ್ಯೂ ಚಾಪ್ಟರ್ಸ್ ನಾನು ತೊಗೊಂಡಿದ್ದು. ಬಟ್ ಸ್ಟಿಲ್ ಸ್ಟೂಡೆಂಟ್ ಕೇಮ್ ಆ್ಯಂಡ್ ರೆಕಗ್ನೈಸ್ ಮೀ, ಸರ್ ಥ್ಯಾಂಕ್ ಯು ಫಾರ್ ಅಂದರೆ ಟೀಚಿಂಗ್ ಮ್ಯಾಟ್ರಿಕ್ಸ್ ಆಯಿತು, ಡಿಟರ್ಮಿನೆಂಟ್ಸ್ ಆಯಿತು, LPP, ಸೊ ಪ್ರಾಬಿಲಿಟಿ, ಸೊ ಥ್ಯಾಂಕ್ ಯು ಅಂತ ಹೇಳಿ. ಸೊ ಇನ್ನೂ ಮ್ಯಾಥ್ಸ್ ಎಕ್ಸಾಮ್ ಮುಗ್ದಿಲ್ಲ, ಬಟ್ ಸ್ಟಿಲ್ ದೆ ಥ್ಯಾಂಕ್. ಸೊ ಐ ವಾಂಟ್ ಟು ಸಿ ದ ಸೇಮ್ ಹ್ಯಾಪಿನೆಸ್ ಇನ್ ಆಲ್ ಯುವರ್ ಫೇಸಸ್. ಸೊ ಇದು ಯಾವತ್ತಿಂದು ಅಲ್ಲ, ಇವತ್ತಿಂದೆ. ಸೊ ಐ ಜಸ್ಟ್ ಕೇಮ್ ಬ್ಯಾಕ್ ಫ್ಯೂ ಮಿನಿಟ್ಸ್, ಅಂದರೆ ಸ್ವಲ್ಪ ಹೊತ್ತು ಹಿಂದೆ ಅಷ್ಟೇ ನಾನು. ಸೊ ಈಗ ನಾನು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊತಿರೋದು ಬೇಕಾದ್ರೆ ಇಲ್ಲಿ ನೋಡ್ಬೋದು. ಸೊ ಇಟ್ಸ್ 8:30. ಸೊ ಇಮ್ಮಿಡಿಯೇಟಾಗಿ ಬಂದೆ. ನಾನು ಅಟ್ ಎನಿ ಕಂಡೀಷನ್ ನಾನು ಇವಾಗ ವಿಡಿಯೋ ಮಾಡಲೇಬೇಕು ಅಂತ ಮಾಡಿ, ಸೊ ಐ ಆಮ್ ಟೇಕಿಂಗ್ ದಿಸ್ 10 days ಚಾಲೆಂಜ್. ಸೊ ಏನು ಅಂತ ಹೇಳ್ತೀನಿ. ಸೊ ನೀವು ರೆಡಿ ಇದ್ದರೆ ಕಮೆಂಟ್ ಮಾಡಿರಿ ಐ ಆಮ್ ರೆಡಿ ಅಂತ. ಓಕೆ, ಸೊ ಆ್ಯಂಡ್ ನಿಮ್ಮ ಸೈನ್ಸ್ ಎಕ್ಸಾಮ್ಗಾಯಿತು ಅಥವಾ ಮ್ಯಾಥ್ಸ್ ಎಕ್ಸಾಮ್ಗಾಯಿತು, ಸೊ ನಾನು ಖಂಡಿತ ಬಂದೇ ಬರ್ತೀನಿ. ಸೊ ಕಮೆಂಟ್ ಮಾಡಿರಿ ಎಲ್ಲಿಗೆ ಬರಬೇಕು ಅಂತ. ಸೊ ಎಲ್ಲಿ ಜಾಸ್ತಿ ಕಮೆಂಟ್ಸ್ ಇರುತ್ತೋ ಡೆಫಿನೆಟ್ಲಿ ಅಲ್ಲಿ ಬರ್ತೀನಿ. ಓಕೆ, ಐ ವಾಂಟ್ ಟು ಸಿ ದ ಸೇಮ್ ಹ್ಯಾಪಿನೆಸ್. ಸೊ ಐ ಆಮ್ ಗೋಯಿಂಗ್ ಟು ಟೇಕ್ ದಿಸ್ ಚಾಲೆಂಜ್. ಓಕೆ, ಸೊ ಏನಿದು? ಸೊ ಏನು ಅಂದರೆ, ಸೊ ಇನ್ ಎವ್ರಿ ಸಿಂಗಲ್ ಚಾಪ್ಟರ್, ಸೊ ಒನ್ ಶಾರ್ಟ್ ಆಗಿರ್ಬೋದು, ಫ್ರಮ್ ದ ಬೇಸಿಕ್ಸ್. ಸೊ ನನಗೇನು ಗೊತ್ತಿಲ್ಲ ಅಂದ್ರೂ ಫ್ರಮ್ ದ ಬೇಸಿಕ್ಸ್ ಟು ಇಂಪಾರ್ಟೆಂಟ್ ಕ್ವಶನ್ಸ್ ಆಯಿತು, ಪ್ರೀವಿಯಸ್ ಇಯರ್ ಕ್ವಶನ್ಸ್ ಆಯಿತು, ಅಥವಾ ನಿಮಗೆ ಏನಾದರೂ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಆಯಿತು. ಸೊ ಈಗಾಗಲೇ ಕೆಲವೊಂದು ಚಾಪ್ಟರ್ಸಲ್ಲಿ ನಾನು ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಮಾಡಿದ್ದೀನಿ. ಓಕೆ, ಸೊ ಅದಕ್ಕಿಂತ ಇಂಪಾರ್ಟೆಂಟ್ PYQs. ಸೊ ಎವ್ರಿ ಸಿಂಗಲ್ ಚಾಪ್ಟರ್ PYQs ಸಾಲ್ವ್ ಮಾಡ್ತೀನಿ. MCQ ಸಾಲ್ವ್ ಕೆಲವೊಂದು ಸೈನ್ಸ್ ಅಂತೂ ಮುಗಿಸಿದ್ದೀನಿ. ಸೊ ಇನ್ನೂ ಏನಾದರೂ ನನಗೆ ಅಪ್ಲೈಡ್ ಲೆವೆಲ್ ಕ್ವಶನ್ಸ್ ಇತ್ತು, ಏನೋ ಮಿಸ್ ಆಗಿತ್ತು ಅಂದ್ರೂ ಅದನ್ನು ತೊಗೊಂಡು ಐ ಆಮ್ ಗೋಯಿಂಗ್ ಟು ಸಾಲ್ವ್ ದಿಸ್. ಓಕೆ, ಸೊ ಇಟ್ ಕ್ಯಾನ್ ಬಿ ಅ ಲೈವ್ ಕ್ಲಾಸ್, ಇಟ್ ಕ್ಯಾನ್ ಬಿ ಅ ರೆಕಾರ್ಡೆಡ್ ಕ್ಲಾಸ್, ಏನಾದರೂ ಆಗಿರಲಿ, ಅಟ್ ಎನಿ ಕಂಡೀಷನ್ ನಿಮಗೆ ವೀಡಿಯೋಸ್ ಬಂದೇ ಬರುತ್ತೆ. ಸೊ ನಾನು ಎಲ್ಲೇ ಇರಲಿ ನಿಮಗೆ ವೀಡಿಯೋಸ್ ಬರುತ್ತೆ. ಇನ್ ಕೇಸ್ ನಾನು ಆಫೀಸಲ್ಲೇ ಇತ್ತು ಅಂದರೆ ಲೈವ್ ಕ್ಲಾಸ್ ಮಾಡ್ತೀನಿ. ಓಕೆ, ಸೊ ಕೀಪ್ ಚೆಕಿಂಗ್. ಸೊ ಚೆಕ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿರಿ, ಸೊ ದಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಏನೇ ಇಂಪಾರ್ಟೆಂಟ್ ಥಿಂಗ್ ಬಿಟ್ರು. ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ವಿ ಡೋಂಟ್ ವಾಂಟ್ ಟು ಗಿವ್ ಸಮಥಿಂಗ್ ವಿಚ್ ಇಸ್ ನಾಟ್ ಇಂಪಾರ್ಟೆಂಟ್. ಸೊ ಇಂಪಾರ್ಟೆಂಟ್ ಇಲ್ಲದೇ ಇರೋ ನಾವು ಒಂದು ಏನೂ ಕೊಡೋಲ್ಲ. ಸೊ ಐ ಆಮ್ ರೆಡಿ ಫಾರ್ ದ ಚಾಲೆಂಜ್. ನೀವು ರೆಡಿನಾ? ನಾನು ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ. ಸೊ ಲೆಟ್ಸ್ ಬಿಗಿನ್ ದ ವರ್ಕ್. ಓಕೆ, ಲೆಟ್ಸ್ ಸಿ ಯು ಆಲ್ ಟುಮಾರೋ. ಸ್ಯಾಟರ್ಡೇಯಿಂದ ಲೆಟ್ಸ್ ಡೂ ಇಟ್. ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್, ನಿಮಗೆ ಎಷ್ಟು ಚಾಪ್ಟರ್ಸ್ ಇದೆಯಲ್ಲ, ಸೊ ಅಷ್ಟು ಅವರ್ಸಲ್ಲಿ ನಾನು ನಿಮಗೆ ಮುಗಿಸ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಮ್ಯಾಥ್ಸು 10 ಚಾಪ್ಟರ್ ಹೇಳಿದ್ರೆ 10 ಅವರಲ್ಲಿ, ಸೈನ್ಸು ಫಿಸಿಕ್ಸ್ ಕೆಮಿಸ್ಟ್ರಿ ಅಂತೂ ಕಂಪ್ಲೀಟಾಗಿ ಮಾಡ್ತೀನಿ. 8 ಚಾಪ್ಟರ್ ಹೇಳಿದ್ರೆ 8 ಅವರ್ ಒಳಗೆ ಮುಗಿಯುತ್ತೆ. ಸೊ ದಟ್ ನಿಮಗೂ ರಿಲ್ಯಾಕ್ಸ್ ಆಗಿ ಆರಾಮಾಗಿ ಓದ್ಬೋದು. ಸೊ ಯು ಡೋಂಟ್ ಹ್ಯಾವ್ ಟು ಗೋ ಹಿಯರ್ ಆ್ಯಂಡ್ ದೇರ್, ಕಂಪ್ಲೀಟಾಗಿ ನಿಮ್ಮ ಮುಂದೆ. ಓಕೆ, ರೆಡಿ ಫಾರ್ ದ ಚಾಲೆಂಜ್? ಐ ಆಮ್ ರೆಡಿ. ಸೊ ಸಿಗೋಣ, ನೋಡೋಣ ನಾಳೆಯಿಂದ. ಲೆಟ್ಸ್ ಬಿಗಿನ್. ಥ್ಯಾಂಕ್ ಯು, ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.